ರಾಮ ಪ್ರತಿಷ್ಠಾಪನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನೀತಿ ವೇಣುಗೌಡ. ಅಯೋಧ್ಯೆ ನಗರದಲ್ಲಿ ದೇವಲೋಕವೇ ಸೃಷ್ಟಿಯಾಗಿದೆ. ಶತಮಾನಗಳ ಹಿಂದೂಗಳ ಕನಸು ನೆರವೇರ್ತಾ ಇದೆ. ಇದೊಂದು ಐತಿಹಾಸಿಕ ಕ್ಷಣಕ್ಕಾಗಿ, ಐತಿಹಾಸಿಕ ದಿನಕ್ಕಾಗಿ ಕೋಟ್ಯಾಂತರ ಹಿಂದೂ ಭಕ್ತಾದಿಗಳು ಕಾತುರದಿಂದ ಕಾಯ್ತಾ ಇದ್ದಂಥ ಸಮಯ ಆಗಿತ್ತು. ರಾಮನನ್ನ ಅಯೋಧ್ಯೆಯಲ್ಲಿ ನೋಡಬೇಕು, ಕಣ್ತುಂಬಿಕೊಳ್ಬೇಕು ಅನ್ನುವಂಥದ್ದು ಅದೆಷ್ಟೋ ವರ್ಷಗಳ ಕನಸು. ಆ ಕನಸು ಇವತ್ತು ನೆರವೇರ್ತಾ ಇರುವಂಥದ್ದು. ದೇಶದಾದ್ಯಂತ ಸಂಭ್ರಮ ಸಡಗರ ಮನೆ ಮಾಡಿದೆ. ಗಲ್ಲಿ ಗಲ್ಲಿಯಲ್ಲೂ ಬೀದಿ ಬೀದಿಯಲ್ಲೂ ರಾಮನಾಮ ಜಪವನ್ನು ಮಾಡಲಾಗ್ತಾ ಇದೆ. ಎಲ್ಲ ದೇವಸ್ಥಾನಗಳಲ್ಲೂ ರಾಮ, ಆಂಜನೇಯ, ಪ್ರತಿ ಒಂದು ದೇವಸ್ಥಾನಗಳಲ್ಲೂ ಕೂಡ ಇವತ್ತು ವಿಶೇಷವಾದಂಥ ದೀಪಾಲಂಕಾರ, ವಿಶೇಷವಾದಂಥ ಅಲಂಕಾರಗಳು, ಹಾಗೆಯೇ ಅಭಿಷೇಕ ಪ್ರತಿಯೊಂದು ಕೂಡ ನಡೀತಾ ಇರುವಂಥದ್ದು. ಕೆಲವು ಕಡೆಯಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಿಕೊಂಡಿದ್ದಾರೆ. ಅಯೋಧ್ಯೆಯಲ್ಲಿ ಬಿಗಿ ಬಂದೋಬಸ್ತಿದೆ. ಇನ್ನೊಂದು ಕಡೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರ್ತಾ ಇರುವಂಥದ್ದು, ಧಾರ್ಮಿಕ ವಿಧಿವಿಧಾನಗಳು ಕೂಡ ನೆರವೇರ್ತಾ ಇರುವಂಥದ್ದು. ಶುಭ ಮುಹೂರ್ತದಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಗತ್ತೆ. ಆ ಕಾರಣಕ್ಕಾಗಿ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಇವತ್ತು ಅಯೋಧ್ಯೆಗೆ ಹೋಗಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರ ಆಸೆ, ಕನಸು. ಆದರೆ ಎಲ್ಲರೂ ಹೋಗೋದಕ್ಕೆ ಸಾಧ್ಯವಾಗೋದಿಲ್ಲ. ಆ ಕಾರಣಕ್ಕಾಗಿ ಮನೆಯಲ್ಲಿಯೇ ಕೂತು ಅಯೋಧ್ಯೆಯಲ್ಲಿ ಯಾವ ರೀತಿಯಾದಂಥ ಸಂಭ್ರಮ ಇದೆ, ಸಡಗರ ಇದೆ ಅನ್ನೋದನ್ನು ನಿಮ್ಮ TV5 ಮುಖಾಂತರವಾಗಿ ನೀವು ನೋಡಬಹುದು. ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಪ್ರಾರಂಭ ಆಗಿದೆ. ಸಕಲ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆಗೆ ಈಗಾಗಲೇ ಅನೇಕ ಗಣ್ಯರು ಆಗಮಿಸ್ತಾ ಇದ್ದಾರೆ. 70 ಎಕರೆಯಲ್ಲಿ ಭವ್ಯವಾಗಿ ತಲೆಗೆತ್ತಿ ನಿಂತಿರುವಂಥ ರಾಮರಾಜ್ಯ ಎಲ್ಲರ ಗಮನ ಸೆಳೀತಾ ಇರೋದನ್ನು ನೀವು ಗಮನಿಸ್ತಾ ಇರಬಹುದು. ಮಧುವಣ ಗಿತ್ತಿಯಂತೆ ಅಯೋಧ್ಯೆ ರೆಡಿಯಾಗಿದೆ. ಇವತ್ತು ರಾಮಲಲ್ಲ ದರ್ಶನವನ್ನು ನೀಡ್ತಾನೆ ಅನ್ನುವಂಥ ಒಂದು ವಿಶ್ವಾಸ, ಪ್ರೀತಿಯ ಆಶಯದ ಕಣ್ಗಳಲ್ಲಿ ಅದೆಷ್ಟೋ ವರ್ಷಗಳಿಂದ ಜನ ಕಾಯ್ತಾ ಇದ್ರು. It's really a great, overwhelming. We feel it's a rare opportunity, so one can get this. And I feel Lord Hanuman, who is my deity, he is. I think he personally invited me. Such a overwhelming feeling what I've been undergoing, and we are so fortunate to witness the consecration of this Prana Pratishtha or Vigraha Sthapana on this auspicious event, and which will be remind for lifetime and the history forever. And witnessing that initiating movement, really we feel we are blessed. No, that's really a great, overwhelming. We feel it's a rare opportunity, so one can get this. And I feel Lord Hanuman.